ಶಿವಾಯ ನಮಃ ಓಂ. 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 ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಶ್ರೀ ಜಗದ್ಗುರು ಫಕೀರೇಶ್ವರ महाराज की ಜಯ. कलमेश्वर स्वामी महाराज की ಜಯ. बसवेश्वर महाराज की ಜಯ. जय मंगलम जय ನಮಃ नमः ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಎಲ್ಲಿಮ್ ಕಡಿಮೆ ಮಾಡೋದು, ಎಲ್ಲಿಮ್ ಕಡಿಮೆ ಮಾಡೋ ಪರಮ ಜಗದ್ಗುರು ಇನ್ನೂ ಕಡಿಮೆ ಮಾಡು. ಪರಮ ಜಗದ್ಗುರು ಸ್ವಲ್ಪ ಬಿಡು. ಪರಮ ಜಗದ್ಗುರು ಫಕೀರ ಶಿವಯೋಗಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಕಲ್ಮೇಶ್ವರ ದೇವರನ್ನು ಸ್ಮರಿಸಿಕೊಂಡು, ಬಸವೇಶ್ವರನ್ನು ಸ್ಮರಿಸಿಕೊಂಡು, ಪುರಾಣ ಪ್ರವಚನವನ್ನು ರಸವತ್ತಾಗಿ ಮಾಡ್ತಾ ಇರುವಂಥ ಅಗಡಿಯ ಅಕ್ಕಿ ಮಠದ ಗುರುಲಿಂಗ ಮಹಾಸ್ವಾಮಿಗಳವರಲ್ಲಿ ಶರಣೆಂದು ಈ ಪ್ರವಚನದಲ್ಲಿ ಸಂಗೀತದ ಸುದಿಯನ್ನು ಹರಿಸ್ತಾ ಇರುವಂಥ ಬೆಳೆ ಬಾಳದ ಅನುಭವಿ ಗವಾಯಿಗಳವರೇ, ಸಿದ್ದರಾಮ್ ಜಂಬಾಲ್ ದಿನ್ನಿಯವರ ಮೊಮ್ಮಕ್ಕಳು ಮಲ್ಲಿಕಾರ್ಜುನ ಮನ್ಸೂರ್ ಅವರ ಸಾಥ ಬೆಳೆದಿರುವಂಥ ಪುಣ್ಯಾತ್ಮರು ಸಿದ್ದರಾಮ್ ಜಂಬಾಲ್ ದಿನ್ನಿಯವರು. ಅವರ ಮೊಮ್ಮಕ್ಕಳು ತಬಲಾ ಪಂಚಮಿ ಹಬ್ಬದಾಗ ಎಳ್ಳು ಹುರಿ ಮುಂದೆ ಹಂಗೆ ಅರಳಿ ಹಳ್ಳುಗಳು ಜಿಗಿತಿರ್ತಾವೆ. ಹಂಗೆ ತಬಲಾದಾಗ ತಾನಗಳನ್ನು ಬೆರಳಿನಿಂದ ಎಬ್ಬಿಸ್ತಾನಲ್ಲ, ಭಾಳ ಅದ್ಭುತವಾಗಿ ಎಬ್ಬಿಸ್ತಾನೆ ಪುಣ್ಯಾತ್ಮ. ತಬಲಾ ಸಾಥ್ ನೀಡ್ತಾರಿರುವಂಥ ಗವಾಯಿಗಳವರೇ, ಇದೆಲ್ಲ ಬಹಳ ವರ್ಷಗಳಿಂದ ಕಲ್ಮೇಶ್ವರ ಜಾತ್ರೆ, ಕಲ್ಮೇಶ್ವರನ ಸನ್ನಿಧಿಯಲ್ಲಿ ಮದುವೆ, ಪುರಾಣ, ದಾಸೋಗ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಸದ್ಭಕ್ತರೇ, ತಾಯಿಗಳೇ, ಮಹಾಜನರೇ, ಮಾತೆಯರೇ, ಗುರುಲಿಂಗ ಸ್ವಾಮಿಗಳವರು ಶರಣ ಚರಿತಾಮೃತ ಪ್ರವಚನವನ್ನು ಬಹಳ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಪ್ರಾಚೀನ ಕಾಲದಿಂದ, ಅರ್ವಾಚೀನ ಕಾಲದಿಂದ ಇತ್ತೀಚಿನ ಕಾಲದವರೆಗೆ ಶರಣ ಚರಿತಾಮೃತ ಗ್ರಂಥ ವಿಷಯಗಳನ್ನು ಒಳಗೊಂಡಿದೆ. ಸಿದ್ದಯ್ಯ ಪುರಾಣಿಕ ಅನ್ನುವಂಥ ಒಬ್ಬರು DC ಇದ್ದರು, ಕಲೆಕ್ಟರ್ ಇದ್ದರು. ಬಹಳ ದೊಡ್ಡ ಅನುಭವಿಗಳು, ಬಹಳ ಉತ್ತಮ ವಚನಗಳನ್ನು ಬರೆದಾರ ಅವರು. ವಚನೋದ್ಯಾನ ಅನ್ನುವಂಥ ಪುಸ್ತಕದಲ್ಲಿ ಬಹಳಷ್ಟು ಶ್ರೇಷ್ಠವಾದಂಥ ವಚನಗಳನ್ನು ಬರೆದಾರ.
ಅವ್ರು ಏನೂ ಬರೀದು ಬೇಡ, ಒಂದು ಪದ್ಯ ಬರೆದಾರ. ಅದು ಒಂದೇ ಪದ್ಯ ಬರೆದಿದ್ರು ಅವರು ಸೂರ್ಯಚಂದ್ರರವರೆಗೆ ಉಳಿಯುತ್ತಿದ್ರು. ಇನ್ನೂ ಅನೇಕ ವಿಷಯಗಳನ್ನು ಬರೆದಾರ. ಶರಣ ಚರಿತಾಮೃತ ಪ್ರವಚನವನ್ನು ಸಿದ್ದಯ್ಯ ಪುರಾಣಿಕರು ಬಹಳ ರಸವತ್ತಾಗಿ ಬಸವೇಶ್ವರರ ಕಾಲದಿಂದ ಅಥಣಿಯ ಮುರುಗೇಂದ್ರ ಶಿವಗಳವರೆಗೆ, ಹಾನಗಲ್ಲ ಕುಮಾರ ಸ್ವಾಮಿಗಳವರವರೆಗೆ ವಿಷಯಗಳು ಬರುವಂಥ ರೀತಿಯಲ್ಲಿ ಸಮಗ್ರ ಪ್ರವಚನಕಾರರಿಗೆ ಒಂದೆಡೆಗೆ ಶರಣರ ಮಹಾತ್ಮೆ ಹೇಳಬೇಕಂದ್ರೆ ಸಿಗುವಂಥ ಪುಸ್ತಕ ಯಾವುದಪ್ಪ ಅಂದರೆ ಶರಣ ಚರಿತಾಮೃತ ಅನ್ನುವಂಥ ಪುಸ್ತಕ. ಅಂಥ ಗ್ರಂಥವನ್ನು ಆಯ್ಕೆ ಮಾಡಿಕೊಂಡು ನಿಮಗೆಲ್ಲ ತಿಳಿಯುವಂಥ ರೀತಿಯಲ್ಲಿ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಫಕೀರ ಸ್ವಾಮಿಗಳು ಸಾಮರಸ್ಯದ ಸ್ವಾಮಿಗಳು, ಭಾವೈಕ್ಯತೆಯ ಜಗದ್ದುಗಳು. ಮಾನವ ಕುಲ ಒಂದು, ಮಾನವರೆಲ್ಲರೂ ಒಂದು, ಜಾತಿ ಎಣಿಸ್ಬೇಡ್ರಿ, ಪ್ರೀತಿಯಿಂದ ಇರ್ರಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿರುವಂಥ ಜಗದ್ಗುರು ಫಕೀರ್ ಸ್ವಾಮಿಗಳು. ಜಾತಿ ಜಗಳ ಹಚ್ತಾ ಇದೆ, ಪ್ರೀತಿ ಎಲ್ಲರನ್ನು ಕೂಡಿಸ್ತಾ ಇದೆ. ಕೂಡಿಸುವಂಥ ಕೆಲಸವನ್ನು ಮಾಡ್ರಿ, ಕೆಡಿಸುವಂಥ ಕೆಲಸ ಮಾಡಬೇಡ್ರಿ ಅಂಥೇಳಿ ಫಕೀರ್ ಸ್ವಾಮಿಗಳು ಸಂದೇಶವನ್ನು ಜಗತ್ತಿಗೆ ಕೊಟ್ಟರು. 450 ವರ್ಷಗಳ ಹಿಂದೆ ಆಗಿನ ಕಾಲಕ್ಕೆ ಸೈಕಲ್ ಇಲ್ಲ, ಮೋಟರ್ ಇಲ್ಲ, ಕಾರ್ ಇಲ್ಲ, ಯಾವುದೇ ಯಂತ್ರ, ಓಡುವಂಥ ಯಂತ್ರ ಆಗಿನ ಕಾಲಕ್ಕೆ ಇರಲಿಲ್ಲ. ಹಳ್ಳಿಗೊಂದು ರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಪಾದಯಾತ್ರೆ ಮಾಡ್ತಾ ಬಿಜಾಪುರದಿಂದ ದಿಲ್ಲಿವರೆಗೆ ಪಾದಯಾತ್ರೆ ಮಾಡಿದರು ಫಕೀರ್ ಸ್ವಾಮಿಗಳು. ಬಿಜಾಪುರದಿಂದ ದಿಲ್ಲಿಯವರೆಗೆ ಪಾದಯಾತ್ರೆ ಮಾಡಿದರು. ಅನೇಕ ಲೀಲೆಗಳನ್ನು ಭಕ್ತಿಯಿಂದ ಬಂದವರು ಸೇವಾ ಮಾಡಿ ಮುಕ್ತರಾದರು. ಸೊಕ್ಕಿನಿಂದ ಬಂದವರು ಮಣ್ಣು ಮುಕ್ಕಿ ಹೋದರು ಅನ್ನುವಂಥ ಪ್ರಸಂಗ ಅವರ ಚರಿತ್ರೆಯಲ್ಲಿ ಅನೇಕ ಅಂಥ ಪ್ರಸಂಗಗಳು ಬರ್ತಾ ಇದೆ. ಸೊಕ್ಕಿನಿಂದ ಬಂದವರು ಮಣ್ಣು ಮುಕ್ಕಿ ಹೋದರು, ಭಕ್ತಿಯಿಂದ ಬಂದವರು ಮುಕ್ತಿ ಪಡೆದು ಮುಕ್ತಾತ್ಮರಾದರು ಅನ್ನುವಂಥ ಅನೇಕ ಪ್ರಸಂಗಗಳು ಬರ್ತಾವ. ಗುರು ಖಾಜಾ ಅಮೀನುದ್ದೀನರ ಮಾರ್ಗದರ್ಶನದಂತೆ ಆಗಿನ ಕಾಲಕ್ಕೆ ಬಿಜಾಪುರದಿಂದ ದಿಲ್ಲಿಯವರೆಗೆ ಯಾತ್ರಾ ಮಾಡಿದರು ಅನ್ನುವಂಥ ವಿಚಾರವನ್ನು ಹೇಳಿದೆವು. ಅವ್ರು ಹೇಳಿರುವಂಥ ದಿವ್ಯ ಸಂದೇಶ, ದ್ವೇಷ ಬಿಡು, ಪ್ರೀತಿ ಮಾಡು. ದ್ವೇಷದ ಭಾವನೆಗಳನ್ನು ಬಿಡು, ಪ್ರೇಮದ ಭಾವನೆಗಳನ್ನು ಬೆಳೆಸ್ಕೋ. ಹೇಳಕ್ಕೆ ಹಗರ ಐತಿ, ನಡೆಯಕ್ಕೆ ಭಾಳ ಕಷ್ಟ ಐತಿದು. ದ್ವೇಷ ಬಿಡು, ಪ್ರೀತಿ ಮಾಡು ಅನ್ನುವಂಥ ಮಾತು ಹೇಳಲಿಕ್ಕೆ ಹಗರಿದೆ, ಹೇಳಿದವರಿಗೆ ನಡೆಯಲಿಕ್ಕೆ ಕಠಿಣವಾಗಿದೆ ಅನ್ನುವಂಥ ರೀತಿಯಲ್ಲಿ ಆ ಮಾತಿನ ಅರ್ಥ ತುಂಬಿಕೊಂಡಿದೆ. ದ್ವೇಷ ಎಲ್ಲಿ ಐತಿ ಅಲ್ಲಿ ನರಕ ಇದೆ, ಪ್ರೀತಿ ಎಲ್ಲಿ ಐತಿ ಅಲ್ಲಿ ಸ್ವರ್ಗ ಇದೆ. ಸ್ವರ್ಗ ಬೇರೆ ಕಡೆ ಇಲ್ಲ, ನರಕ ಬೇರೆ ಕಡೆ ಇಲ್ಲ. ಯಾರ ಮನೆಯಲ್ಲಿ ಇರುವಂಥವರೆಲ್ಲರೂ ಪ್ರೀತಿಯಿಂದ ಅದಾರ, ಆ ಮನೆ ಸ್ವರ್ಗಕ್ಕಿಂತಲೂ ಭಾಳ ಹೆಚ್ಚಿಂದು. ಯಾರ ಮನೆಯಲ್ಲಿ ಜಗಳ ತುಂಬಿಕೊಂಡಿದೆ, ಆ ಮನೆ ನರಕಕ್ಕಿಂತಲೂ ಭಾಳ ಕೆಟ್ಟ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರ, ಕಾಡು ಪ್ರಾಣಿಗಳು ಕಾಡಿನಲ್ಲಿರುತ್ತವೆ, ಕಾಡುವ ಪ್ರಾಣಿಗಳು ಎಲ್ಲ ಕಡೆಗೂ ಇರುತ್ತವೆ. ಕಾಡು ಪ್ರಾಣಿಗಳು ಕಾಡಿನಲ್ಲಿರುತ್ತವೆ. ಕಾಡು ಪ್ರಾಣಿಗಳು ಕಾಡಿನಲ್ಲಿರುತ್ತವೆ, ಕಾಡುವ ಪ್ರಾಣಿಗಳು ಎಲ್ಲ ಕಡೆಗೂ ಇರುತ್ತವೆ. ಅದಾವಿಲ್ರಿ? ಊರಾಗ ಅದಾವಿಲ್ಲ? ಮನ್ಯಾಗ ಅದಾವಿಲ್ಲ? ಮನ್ಯಾಗೂ ಅದಾವು, ಮನ್ಯಾಗೂ ಅದಾವು, ಇಲ್ಲ ಅನ್ಬೇಡ್ರಿ, ಸುಳ್ಳು ಹೇಳ್ಬೇಡ್ರಿ. ಮನ್ಯಾಗೂ ಅದಾವ, ಓಣ್ಯಾಗೂ ಅದಾವ, ಊರಾಗೂ ಅದಾವ, ದೇಶದಾಗೂ ಅದಾವ. ಅಲ್ಲಿ ನೋಡ್ರಿ, ಅಲ್ಲಿ ಬೆಂಕಿ ಎತ್ತೈತೆ, ಅಲ್ಲಿ ಇಲ್ಲಿ ಅಲ್ಲ, ಅಲ್ಲಿ ಇರಾಣದಾಗ, ಇರಾಣ, ಅಮೇರಿಕಾ, ಇಸ್ರೇಲ್ ಸುಮ್ಮನೆ ಜಗಾಡ್ತಾವ. ಭಗವಂತ ಎಲ್ಲ ಕೊಟ್ಟಾನ, ಚಂದಂಗೆ ತಿಂದು ಉಂಡು ಆರಾಮಿರ್ರಿ, ಪ್ರೀತಿಯಿಂದಿರ್ರಿ ಅಂತೇಳಿ ಎಲ್ಲ ಕೊಟ್ಟಾನ. ಎದಕ್ಕೆ ಜಗಳಾಗ್ತೇವನೋ ಅದ ಗೊತ್ತಾಗೋಲ್ತು ನಮಗೆ, ಜಗಳಾಕತ್ತೇವ. ಅದಕ್ಕೆ ಜಗಳ ಚಲೋ ಅಲ್ಲ. ನೀನು ಪ್ರೀತಿಯಿಂದ ಇರೋದನ್ನು ಕಲಿತೆ ಅಂದ್ರೆ
ಸ್ವರ್ಗ ನಿನ್ನ ಕೈಯಾಗೈತಿ, ಸ್ವರ್ಗ ನಿನ್ನ ಕಣ್ಣು ಮುಂದೈತಿ ಅನ್ನುವಂಥ ವಿಚಾರವನ್ನು ಜ್ಞಾನಿಗಳು ಹೇಳ್ತಾರೆ. ಅದನ್ನು ಸಿದ್ದಯ್ಯ ಪುರಾಣಿಕರು ಹೇಳಿದರು. ಏನಾದರೂ ಆಗು ಮೊದಲು ಮಾನವನಾಗು, ಏನಾದರೂ ಆಗು ಮೊದಲು ಮಾನವನಾಗು, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಏನಾರೇ ಆಗಿ ನೀ ಮನುಷ್ಯ ಆಗು ಅನ್ನುವಂಥ ವಿಚಾರವನ್ನು ಅದೇ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ. ಅದಕ್ಕೆ ಫಕೀರ ಸ್ವಾಮಿಗಳು ಬಿಜಾಪುರದಿಂದ ಹೊರಟವರು ದಿಲ್ಲಿಗೆ ಬರ್ತಾರೆ. ಅಕ್ಬರ್ ಬಾಷನ್ ದರ್ಬಾರ, ಬಾಗಲ್ದಾಗ ಪೊಲೀಸರು ಇರ್ತಾರೆ, ಸಿಪಾಯಿಗಳಿರ್ತಾರೆ. ಫಕೀರ ಸ್ವಾಮಿಗಳನ್ನು ಒಳಗೆ ಬಿಡುವುದಿಲ್ಲ. ಮಹಾದ್ವಾರದ ಒಳಗೆ ಬಾಗಲ್ ಮುಂದೆ ಬಂದು ನಿಂತ್ಕೊಂಡಾರ. ನಮ್ಮನ್ನು ಒಳಗೆ ಬಿಡ್ರಿ, ರಾಜ್ಯರಿಗೆ ಭೇಟಿ ಆಗ್ಬೇಕಂತ ಫಕೀರ್ ಸ್ವಾಮಿ ಹೇಳಿದರೆ ಪೊಲೀಸರು ಕಾಯುವಂಥ ಪೊಲೀಸರು ಒಳಗೆ ಬಿಡುವುದಿಲ್ಲ. ಒಳಗೆ ಬಿಡಲಾರ್ದಂಥ ಪ್ರಸಂಗದಾಗ ಫಕೀರ ಸ್ವಾಮಿಗಳು ರಾಜನ ಹತ್ತರ ತಮ್ಮ ಅಣಿಮಾದಿ ಅಷ್ಟಸಿದ್ಧಿಗಳ ಶಕ್ತಿಯಿಂದ ಹೋಗಿದ್ದರು. ಅಣಿಮಾದಿ ಅಷ್ಟಸಿದ್ಧಿಗಳ ಶಕ್ತಿಯಿಂದ ಫಕೀರ ಸ್ವಾಮಿಗಳು ಅಲ್ಲಿ ರಾಜನ ಹತ್ತರ ಹೋಗಿದ್ದರು. ಯಾವ ರೂಪದಲ್ಲಿ ಹೋಗಿದ್ದರು ಅಂದ್ರೆ ಪಂಚವರ್ಣದ ಗಿಳಿಯಾಗಿ ಹೋಗಿದ್ದರು. ಪಂಚವರ್ಣದ ಗಿಳಿಯಾಗಿ ಹೋಗಿ ರಾಜನಿಗೆ ಭೇಟಿ ಕೊಟ್ಟರು, ದರ್ಶನ ಕೊಟ್ಟರು. ಬಂದಿರುವಂಥ ಗಿಳಿಯನ್ನು ರಾಜ ಹಿಡಿ ಅಂದ. ಗಿಳಿಯನ್ನು ಹಿಡಿ ಅಂದಾಗ ಆ ಕಡೆ ಈ ಕಡೆ ಗಿಳಿಯನ್ನು ಹಿಡಿಬೇಕಂತ ಪ್ರಯತ್ನ ಮಾಡಿದರೆ ಗಿಳಿ ಕೈಗೆ ಸಿಗಲಿಲ್ಲ. 5 ಬಣ್ಣದ ಗಿಳಿ ಸುಂದರವಾಗಿ ಒದರ್ತಾ ಇತ್ತು. ಗಿಳಿ ಆ ಕಡೆಯಿಂದ ಈ ಕಡೆಗೆ ಹಾರಾಡ್ತಾ ಇತ್ತು. ಗಿಳಿ ಕೈಗೆ ಸಿಗಲಿಲ್ಲ. ಇವರು ಮಾಡುವ ಹಿಡಿಯುವ ಪ್ರಯತ್ನವನ್ನು ನೋಡಿ ಗಿಳಿ ಅಲ್ಲಿ ಮನುಷ್ಯನ ರೂಪವನ್ನು ಬಿಟ್ಟು ಗಿಳಿಯಾಗಿ ಒಳಗೆ ಬಂದರು. ಇಲ್ಲಿ ಗಿಳಿಯ ರೂಪವನ್ನು ಬಿಟ್ಟು ಮನುಷ್ಯ ರೂಪವನ್ನು ತಾಳಿ ರಾಜನ ಮುಂದೆ ನಿಂತರು. ರಾಜನ ಮುಂದೆ ನಿಂತಾಗ ರಾಜ ಆಶ್ಚರ್ಯಪಡ್ತಾನ. ತನ್ನ ಕಣ್ಣು ತಾತಿ ಕೂತಾನ. ನಾನು ನೋಡುವುದು ಖರೇನೋ ಸುಳ್ಳು, ಬಂದಿದ್ದು ಗಿಳಿ ಆಗಿದ್ದು ಮಾನವ, ಇದೇನಿದು ಆಶ್ಚರ್ಯ ಅನ್ನುವಂಥ ಆಶ್ಚರ್ಯದ ಸಂಗತಿಯನ್ನು ಕಂಡ ರಾಜ ಸಂತೋಷಪಟ್ಟು, ನೀವು ಯಾರು, ಎಲ್ಲಿಂದ ಬಂದಿರಿ, ಯಾವ ಕಾರಣಕ್ಕೆ ಬಂದಿರಿ, ನಿಮ್ಮ ಕೆಲಸ ಏನು ಇತ್ಯಾದಿ ಅನೇಕ ಪ್ರಶ್ನೆಗಳನ್ನು ಹಾಕಿ ಫಕೀರ ಸ್ವಾಮಿಗಳನ್ನು ಪ್ರಶ್ನೆ ಮಾಡಿ ಉತ್ತರವನ್ನು ಪಡೆದು ನಂತರ ಫಕೀರ ಸ್ವಾಮಿಗಳ ಶಕ್ತಿಯನ್ನು ಕಂಡು ಅವ ಆಶ್ಚರ್ಯಪಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿ ಅವ ಸಿಂಹಾಸನದ ಮೇಲೆ ಫಕೀರ ಸ್ವಾಮಿಗಳನ್ನು ಕೂಡಿಸಿ ಪಾದಪೂಜೆಯನ್ನು ಮಾಡಿ ಪಾದದಲ್ಲಿ ಅರ್ಧ ಕಿಲೋ ಬಂಗಾರದ ರುಳಿಯನ್ನು ಹಾಕ್ತಾನೆ. ಈಗೂ ಮಠದಲ್ಲಿ ಇದೆ. ಅದು ನಮ್ಮ ರಾಜ ಪೋಷಾಕಗಳನ್ನು ನಮಗೆ ಹಾಕಿದಾಗ ಕಾಲಾಗ ಆ ರುಳಿಯನ್ನು ಹಾಕ್ತಾರೆ. ಅಕ್ಬರ್ ಬಾಷಾ ಬಂಗಾರದ ರುಳಿಯನ್ನು ಹಾಕಿ ಅದಕ್ಕೆ ರಣಬಿಲ್ಲೆ ಅಂತ ಕರೀತಾರೆ. ಅದರ ಹೆಸರು ರಣಬಿಲ್ಲೆ. ಅದನ್ನು ಪಾದದಲ್ಲಿ ಹಾಕಿ ಪಾದ ಪೂಜೆ ಮಾಡ್ತಾನೆ. ಫಕೀರ ಸ್ವಾಮಿಗೆ ಗೌರವ ಮಾಡ್ತಾನೆ, ಆಶೀರ್ವಾದ ಕೇಳ್ತಾನೆ. ನಿಮ್ಮ ಆಶೀರ್ವಾದ ನಮ್ಮ ಅರಮನೆ ಮೇಲೆ ಇರಲಿ ಅಂತ ಹೇಳಿ ಕೇಳ್ತಾನೆ. ಇಷ್ಟ ಅಲ್ಲ, ಇನ್ನೊಂದು ಏನಾದರೂ ಲೀಲೆಯನ್ನು ತೋರಿಸ್ರಿ ಅಂಥೇಳಿ ರಾಜ ಫಕೀರ ಸ್ವಾಮಿಗೆ ಕೇಳಿದಾಗ, ನಿಮ್ಮ ಆನೆ ಕಟ್ಟುವ ಜಾಗದಾಗ ಪಟ್ಟದ ಆನೆ ಸತ್ತು ಬಿದ್ದಿದೆ ಅಂತ ಫಕೀರ ಸ್ವಾಮಿ ಹೇಳ್ತಾರೆ. ರಾಜ ಮಾವುತರನ್ನು ಕರೆಸ್ತಾನೆ. ಆನೆಗಳೆಲ್ಲ ಆರಾಮದವನ್ನ ಕೇಳ್ತಾನೆ. ಎಲ್ಲ ಆನೆ ಆರಾಮದವ, ಊಟ ಮಾಡ್ಯಾವ, ನೀರು ಕುಡ್ದಾವ, ಮಲ್ಕೊಂಡವ, ಈಗ ಕಟ್ಟಿ ಬಂದೀವಿ ಅಂತೇಳಿ ಮಾವುತರು ಹೇಳ್ತಾರೆ. ರಾಜ ಫಕೀರ ಸ್ವಾಮಿಗಳು ಆನೆ ಸತ್ತೈತೆ ಅಂತ ಹೇಳಕತ್ಯಾರ, ನೀವೆಲ್ಲ ಆನೆ ಆರಾಮದಾವ ಅಂತ ಹೇಳ್ತೀರಿ. ನೀವು ಕಾಯೋರು ನೋಡೋರು, ನೀವು ಸುಳ್ಳು ಹೇಳ್ತಿರೋ ಏನು ಅವರು ಸುಳ್ಳು ಹೇಳ್ತಾರೋ ಪರೀಕ್ಷೆ ಮಾಡೋಣ ಅಂಥೇಳಿ ಎಲ್ಲರನ್ನೂ ರಾಜ ದಂಡು ದರ್ಬಾರು ಕರೆದುಕೊಂಡು ಫಕೀರ ಸ್ವಾಮಿಗಳನ್ನು ಮುಂದೆ ಹಾಕ್ಕೊಂಡು ಆನೆ ಕಟ್ಟಿದ ಜಾಗಕ್ಕೆ ಹೋದ್ರೆ ಪಟ್ಟದ ಆನೆ ಸತ್ತು ಬಿದ್ದಿರ್ತಾ ಇದೆ. ಸತ್ತಿರುವಂಥ ಆನೆಯನ್ನು ನೋಡಿ ರಾಜನಿಗೆ ಫಕೀರ ಸ್ವಾಮಿಗಳ ಮಾತೇ ಸತ್ಯವಾಯಿತು, ಮಾವುತರು ಹೇಳುವಂಥ ಮಾತು ಸುಳ್ಳಾಯಿತು ಅಂತೇಳಿ ರಾಜನಿಗೆ ಮನವರಿಕೆಯಾಗಿ ರಾಜ ಸಾಷ್ಟಾಂಗ ನಮಸ್ಕಾರ ಮಾಡಿ ಫಕೀರ ಸ್ವಾಮಿಗಳಿಗೆ ವಿನಂತಿ ಮಾಡ್ಕೋತಾನ. ಈ ಆನೆ ಮೇಲೆ ಬಹಳ ಪ್ರೀತಿ ಇದ್ದೆ, ಭಾಳ ಒಳ್ಳೆಯ ಆನೆ. ಈ ಆನೆ ಸತ್ತಿದ್ದಕ್ಕೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ನಿಮ್ಮ ಆಶೀರ್ವಾದದಿಂದ ಇನ್ನೂ ಕೆಲವು ವರ್ಷಗಳವರೆಗೆ ಈ ಆನೆ ಬದುಕಬೇಕು ಅಂತ ಹೇಳಿ ರಾಜ ಫಕೀರ ಸ್ವಾಮಿಗಳಿಗೆ ಕೇಳ್ತಾನ. ಫಕೀರ ಸ್ವಾಮಿಗಳು ಮುಂದೆ ಬಂದು ತಮ್ಮ ಕಮಂಡಲದಲ್ಲಿರುವಂಥ ನೀರನ್ನು ಆ ಆನೆಗೆ ಹೊಡೆದು ಆನೆ ಸೊಂಡೆಯಿಂದ ಬಾಲದವರೆಗೆ ತಮ್ಮ ಕೈಯಲ್ಲಿರುವಂಥ ಬೆತ್ತದಿಂದ ಆಡಿಸಿದಾಗ ಸತ್ತು ಬಿದ್ದಿರುವಂಥ ಆನೆ ಎದ್ದು ನಿಂತು ಫಕೀರ ಸ್ವಾಮಿಗಳಿಗೆ ಸಲಾಮ ಮಾಡಿತು, ನಮಸ್ಕಾರ ಮಾಡಿತು ಕಥೆ ಬರ್ತಾ ಇದೆ.
ಹೀಗೆ ಗುರುವಿನ ಕರುಣೆ ಆದರೆ, ಗುರುವಿನ ಆಶೀರ್ವಾದ ಆತಂದ, ಗುರು ಕರುಣವಿಲ್ಲದವನ ಸ್ನೇಹ ಸಾಯು ತನಕ ಬ್ಯಾಡ, ಸಾಧು ಸತ್ಪುರುಷರ ಸೇವಾ ಮಾಡಿಕೊಂಡಿರುವುದು ಬಲುಪಾಡ. ಗುರು ಕರುಣವಿಲ್ಲದವನ ಸ್ನೇಹ ಸಾಯು ತನಕ ಬ್ಯಾಡ, ಸಾಧು ಸತ್ಪುರುಷರ ಸೇವಾ ಮಾಡಿಕೊಂಡಿರುವುದು ಬಲುಪಾಡ. ದಿನಮಾನ ಬಹು ಕೆಟ್ಟ ಬಂದವೋ ತಮ್ಮ, ಗುರುಪುತ್ರನಾದ ಬಗೆಯವು ತಟ್ಟವೋ ತಮ್ಮ. ದಿನಮಾನ ಬಹು ಕೆಟ್ಟ ಬಂದವೋ ತಮ್ಮ, ಗುರುಪುತ್ರನಾದ ಬಗೆಯವು ತಟ್ಟವೋ ತಮ್ಮ. ಯಾರು ಗುರುವಿನ ಪುತ್ರರಾಗ್ತಾರ, ಯಾರು ಗುರುವಿನ ಮಕ್ಕಳಾಗ್ತಾರ, ಅವ್ರಿಗೆ ಅಂಥ ಕೆಟ್ಟ ದಿನಮಾನ ಬಂದರೂ ಸಹಿತ ಅವ್ರಿಗೆ ಚಲೋನ ಆಗ್ತಾ ಇದೆ. ಗುರುವಿನ ಆಶೀರ್ವಾದ ರೂಪದ ವಜ್ರ ಕವಚ ಅವರಿಗೆ ಇರ್ತಾ ಇದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಮ್ಮ ಅಕ್ಕಿಮಠದ ಪೂಜ್ಯರು ಭಾಳ ಚೆನ್ನಾಗಿ ಹೇಳ್ಯಾರ. ಅಕ್ಕಿಮಠದವರು ಶ್ರೇಷ್ಠ ವಂಶದ ಸ್ವಾಮಿಗಳು. ಚಿತ್ರದುರ್ಗದ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಮೊಮ್ಮಕ್ಕಳು. ಚಿತ್ರದುರ್ಗದ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಮೊಮ್ಮಕ್ಕಳು. ಹಿಂದೆ ಇವರು ಗುರುಗಳು ಚನ್ನಬಸವ ಸ್ವಾಮಿಗಳು ಅಥಣಿ ಮಠಕ್ಕಿದ್ದರು, ಅಗಡಿ ಮಠಕ್ಕಿದ್ದರು, ಭಾಳ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು. ಅವರು ಇರುವಾಗನೇ ಇವರಿಗೆ ಅನೇಕ ಸಂಸ್ಕಾರಗಳನ್ನು ಕೊಟ್ಟು, ನೀನು ಮಠಾಧೀಶನಾಗಿ ಸಮಾಜದಲ್ಲಿ ಉತ್ತಮ ಕೆಲಸಗಳನ್ನು ಮಾಡು ಅಂತೇಳಿ ಸಂಪೂರ್ಣ ಆಶೀರ್ವಾದ ಮಾಡಿದ್ದಕ್ಕೆ ನಾಡಿನುದ್ದಕ್ಕೂ ಪ್ರವಚನ ಮಾಡ್ತಾ, ಪುರಾಣವನ್ನು ಹೇಳ್ತಾ, ಭಕ್ತರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಉತ್ತಮ ಕಾರ್ಯಗಳನ್ನು ಗುರುಲಿಂಗ ಸ್ವಾಮಿಗಳು ಮಾಡ್ತಾ ಇರೋದು ನಮಗೆ ಭಾಳ ಸಂತೋಷದ ವಿಷಯ. ಅವರಲ್ಲಿ ವಿದ್ಯೆ ಇದೆ, ವಿನಯ ಗುಣ ಸಂಪನ್ನತೆ ಇದೆ. ಕೆಲವರಿಗೆ ವಿದ್ಯೆ ಇರ್ತೈತಿ, ದುರಹಂಕಾರ ಸೊಕ್ಕು ಇರ್ತಾ ಇದೆ. ಸೊಕ್ಕು ಇಲ್ಲ, ನಯ ವಿನಯ ವಿದ್ಯಾ ವಿನಯ ಸಂಪನ್ನತೆಯನ್ನು ತುಂಬಿಕೊಂಡು ಸಮಾಜದ ಜೊತೆಗೆ, ಸಮಾಜ ಅಂದ್ರೆ ಹಾಲಿದ್ದಂಗೆ, ಸ್ವಾಮಿ ಅಂದರೆ ಸಕ್ಕರಿದ್ದಂಗೆ. ಸಕ್ಕರೆ ಸಮಾಜ ಎಂಬ ಹಾಲಿನಲ್ಲಿ ಕೂಡಿದಾಗ ಹಾಲು ಹೇಗೆ ಮಧುರವಾಗಿ ಅದು ಖೀರನೂ ಆಗ್ತಾ ಇದೆ, ಬಾಸುಂದಿನೂ ಆಗ್ತಾ ಇದೆ. ಖೀರ ಮತ್ತು ಬಾಸುಂದಿಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥವರು ಗುರುಲಿಂಗ ಸ್ವಾಮಿಗಳವರು. ಇಲ್ಲಿ ಪ್ರವಚನ ಮಾಡಲಿಕ್ಕೆ ಬಂದಿರುವುದು ಭಾಳ ಸಂತೋಷದ ವಿಷಯ. ಸಿದ್ದರಾಮನ ಮನೆಯಾಗ ನಮಗೆ ಹೇಳಿದರು, ಎಷ್ಟು ರೊಕ್ಕ ಕೊಡ್ತಿರೋ ಸ್ವಾಮಿಗಳಿಗೆ ಕೇಳಿ, ನಮಗೆ ರೊಕ್ಕನೇ ಬೇಡ, ಪ್ರವಚನ ಕೇಳಿದರೆ ಸಾಕು ಅಂತ ಹೇಳಿ ಬಂದಾರ ಅನ್ನುವಂಥ ವಿಚಾರವನ್ನು ಹೇಳಿದರು. ನೋಡಿ, ಎಂಥ ಗುಣ, ಎಂಥ ವಿಶಾಲ ಭಾವನ. ಸಮಾಜದ ಕಳಕಳಿ ಯಾರಿಗೆ ಇರ್ತಾ ಇದೆ ಅಂಥ ಮಾತುಗಳನ್ನು ಆಡ್ತಾರ. ಆ ರೀತಿಯಲ್ಲಿ ನಾಡಿನ ತುಂಬ ಪುರಾಣ ಪ್ರವಚನವನ್ನು ಮಾಡೋದರ ಮುಖಾಂತರ ಜನಜಾಗೃತಿ ಕಾರ್ಯವನ್ನು ಮಾಡ್ತಾರ. ಸಮಾಜವನ್ನು ಒಂದು ಮಾಡುವಂಥ ಕಾರ್ಯ. ಮಾನ್ಯ ರಂಭಾಪುರಿ ಜಗದ್ಗುರುವರ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಮಾಡುವುದರ ಮುಖಾಂತರ ನಿಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡಿರಿ. ಗುರುಗಳು ಅನ್ನಲಾರ್ದ, ವಿರಕ್ತರನ್ನಲಾರ್ದ, ಭಿನ್ನ ಭೇದ ಮಾಡಲಾರ್ದ ಎಲ್ಲರೂ ಸ್ವಾಮಿಗಳು, ಎಲ್ಲರೂ ಪೂಜ್ಯರು, ಎಲ್ಲರೂ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಊರಿನ ಜನ, ಊರು ಚಿಕ್ಕದಾದರೂ ಚೊಕ್ಕದಾಗಿದೆ, ಮಾಡುವಂಥ ಕೆಲಸಗಳು ಬಹಳ ದೊಡ್ಡದವ. ಆ ರೀತಿಯಲ್ಲಿ ದಾಸೋಹ ಮಾಡೋದರ ಮುಖಾಂತರ ಗುಡಿ ಎಷ್ಟು ಚಂದ ಮಾಡ್ಯಾರಿ, ಗೋಪುರ ಎಷ್ಟು ಚಂದ ಕಟ್ಟೇರಿ, ತೇರು ಎಷ್ಟು ಚಂದ ಮಾಡ್ಯಾರಿ. ಅಲ್ಲಿ 2 ಕಂಬ ನಿಲ್ಲಿಸಿರಿ, ಏನಂತ ನಂಗೆ ತಿಳಿಲಿಲ್ಲ. ತೇರಿ ಕಳಸ ಹಾಕ್ಲಕ್ಕ, ಹಾಂ ತೇರಿಗೆ ಕಳಸ ಇಡಿಸಲ, ಅಂಡ ಇಡಿಸಲ ಗೇಟು. ಭಾಳ ಭವ್ಯವಾದಂಥ ಮಹಾದ್ವಾರದ ಒಂದು ಕೆಲಸವನ್ನು ಕಬ್ಬಿಣದ ಮುಖಾಂತರ ಮಾಡಿ ಭಾಳ ಉತ್ತಮ ರೀತಿಯಲ್ಲಿ ಮಾಡಿರಿ. ಮಗ್ಗಲ್ದಾಗ ಹೊಳಸಾಲ ಮಂದಿ, ಹೊಳಸಾಲ ಬಂಗಾರ ಸಾಲ ಭಾಳ ಭಕ್ತಿ, ಭಾಳ ಜನ ಅನೇಕ ಸಲ ನಮ್ಗೆ ಭಿಕ್ಷಾ ಕೊಟ್ಟಾರ. ಮಠಕ್ಕೆ ಬಂದು ಸಿದ್ದರಾಮಯ್ಯ, ಚೆನ್ನಯ್ಯ, ಇನ್ನೂ ನಮ್ಮ ಚೇತನ, ಇನ್ನೂ ಅನೇಕ ಹುಡುಗರೆಲ್ಲ ಜಾತ್ರೆಯಾಗ ಬಂದು ನಿಂತು ತಮ್ಮ ಪಾಲಿನ ಸೇವೆಯನ್ನು ಜಾತ್ರೆಯಲ್ಲಿ, ಶಿರಟ್ಟಿ ಜಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಈ ಸಲ ಶಿರಟ್ಟಿ ಜಾತ್ರೆ ಮೇ 1ನೇ ತಾರೀಕಿಗೆ ರಥೋತ್ಸವ, ಮೇ 2ನೇ ತಾರೀಕಿಗೆ ಕಡಿವಿನ ಕಾಳಗ ನಡೀತಾ ಇದೆ.
ಎಲ್ಲರೂ ಜಾತ್ರೆಗೆ ಬರಬೇಕು ಅನ್ನುವಂಥ ಆಮಂತ್ರಣವನ್ನು ಕೊಡ್ತಾ, ಇದರಲ್ಲಿ ಅನೇಕ ಸುತ್ತಲಿನ ಹಳ್ಳಿಗಳಿಂದ ಅನೇಕ ಜನ ಬಂದಾರ. ನಮ್ಮನ್ನು ಇಲ್ಲಿ ಬರಬೇಕಾದ್ರೆ ಮಣ್ಣೂರದ ಟಾಟಾ ಮಣ್ಣೂರದ ಭಜನಾ ಸಂಘದವರು ಭಜನಾ ಮಾಡ್ತಾ ಕರೆದುಕೊಂಡು ಬಂದರು. ಕೋಣನ್ ತಂಬಿಗೆಯವ್ರು ಬಂದಾರ, ಯಲಗಸ್ತವ್ರು ಬಂದಾರ, ಇನ್ನೂ ಅನೇಕ ಊರುಗಳಿಂದ ಬಂದಿರಿ. ಎಲ್ಲರಿಗೂ ಜಗದ್ಗುರು ಫಕೀರೇಶನ ಆಶೀರ್ವಾದ ನಿರಂತರವಾಗಿರಲಿ. ಕಲ್ಮೇಶ್ವರ ಕಲ್ಲಿನ ಗುಡಿಯಾಗ ಕಲ್ಮೇಶ್ವರ ಭಾಳ ಗಟ್ಟಿಯಾಗಿ ಕುಂತಾನ್ರಿ. ಗೋಪುರ ಭಾಳ ಚೆಂದಾಗಿದೆ. ಇನ್ನೂ ಏನೋ ಬಣ್ಣ ತಿಳಿತಾರೆ, ಕಳಸ ಇಡೋ ಸಲುವಾಗಿ ಸಾರು ಕಟ್ಟ್ಯಾರ, ಭಾಳ ಚಂದ ಮಾಡ್ಯಾರ. ಈ ಚಂದ ಹೀಗೆ ಬೆಳೀತಾ ಹೋಗಲಿ. ಜಗದ್ಗುರು ಫಕೀರೇಶನ ಆಶೀರ್ವಾದ ನಿರಂತರವಾಗಿರಲಿ. ಈ ಊರಾಗ ಐನ್ಯಾರ ಭಾಳ ಹೌದಲ್ಲ, ಊಟಕ್ಕೆ ಕರೆಯವ್ರು ಯಾರು ಅವ್ರಿಗೆ ಅವರ ಒಬ್ಬರಿಗೊಬ್ಬರಿಗೆ ಕರೀತಾರೆ. ಭಾಳ ಸಂತೋಷ. ಅದಕ್ಕೆ ಜಗದ್ಗುರು ಫಕೀರೇಶನ ಆಶೀರ್ವಾದ ನಿಮಗೆಲ್ಲ ನಿರಂತರವಾಗಿರಲಿ. ನಿಮಗೆ ಸಕಲ ಸೌಭಾಗ್ಯಗಳು ಉಂಟಾಗಲಿ ಅಂತೇಳಿ ಹಾರೈಸಿ ನಮ್ಮೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.